ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಮತ್ತು ಉತ್ತಮ ದಾನಿಗಳು ಆದ ಡಾಕ್ಟರ್ ರಜಿತಾ ಮತ್ತು ಅಮಿತ್ ಗುಪ್ತಾ ಅವರ ಎರಡನೇ ಮಗ ಅದ್ವಿಕ್ನ 4ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ನಾಯಕನಹಟ್ಟಿ ರಸ್ತೆಯಲ್ಲಿ ಬರುವ ವೆಂಕಟೇಶ್ವರ ನಗರದಲ್ಲಿರುವ ಬೆಳಕು ಕಿವುಡ ಮತ್ತು ಮೂಗರ ವಸತಿ ಶಾಲೆಯ 35 ಮಕ್ಕಳಿಗೆ ಬ್ಯಾಗ್, ಪ್ಲೇವುಡ್, ಸ್ಲೇಟ್, ಪೆನ್, ಪೆನ್ಸಿಲ್ ಸೇರಿದಂತೆ ಲೇಖನ ಸಾಮಗ್ರಿಗಳನ್ನು ವಿತರಿಸುವುದರ ಜೊತೆಗೆ ಮಕ್ಕಳು ಮತ್ತು ಶಾಲೆಯ ಶಿಕ್ಷಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಮಾಡುವ ಮೂಲಕ ಸಾರ್ಥಕ ಸೇವೆಯನ್ನ ಸಲ್ಲಿಸಿ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಿ ಸಂಭ್ರಮಿಸಲಾಯಿತು. ಕಾರ್ಯಕ್ರಮದ ಕುರಿತು ಶಾಲೆಯ ಸಹಶಿಕ್ಷಕ ಮಂಜುನಾಥ್ ಮಾತನಾಡಿ, ಹುಟ್ಟುಹಬ್ಬವನ್ನ ಈ ರೀತಿಯಾಗಿ ಆಚರಿಸಿಕೊಳ್ಳುತ್ತಿರುವುದು ಬಹಳ ಅರ್ಥಪೂರ್ಣವಾಗಿದ್ದು ಇದು ಎಲ್ಲರಿಗೂ ಪ್ರೇರಣೆ ಮತ್ತು ಆದರ್ಶವಾಗಬೇಕು ಎಂದು ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸುಧಾಮಣಿ, ಡಾಕ್ಟರ್ ಅಮಿತ್ ಗುಪ್ತಾ, ಡಾಕ್ಟರ್ ರಜಿತಾ, ಅದ್ವೈತ್, ಸಮಾಜ ಸೇವಕ ಯತೀಶ್ ಎಂ ಸಿದ್ದಾಪುರ, ರಾಕೇಶ್, ತುಳಸಿ, ಶಾಲೆಯ ಮುಖ್ಯ ಶಿಕ್ಷಕ ರಾಮಾಂಜನೇಯ, ಸಹ ಶಿಕ್ಷಕರಾದ ಶ್ರೀನಿವಾಸ, ಸರಸ್ವತಿ, ಮಂಜಣ್ಣ, ಸುಮಂಗಳ, ಕಾಸಿಂ ಸಾಬ್, ಮೂರ್ತಿ, ಭೀಮಪ್ಪ, ರಾಜಣ್ಣ, ನಾಗರಾಜ್ ಸೇರಿದಂತೆ ಮಕ್ಕಳು ಉಪಸ್ಥಿತರಿದ್ದರು. ಅದೇ ರೀತಿ ಹೇಳೋಗಿದ್ರಲ್ಲ, ಇದಕ್ಕೆ ಇವತ್ತು ಎಲ್ಲರಿಗೂ ಕಲಿಕಾ ಸಾಮಗ್ರಿಗಳನ್ನು ಅವರ ವತಿಯಿಂದ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಖುಷಿಗೋಸ್ಕರ ನಿಮಗೆಲ್ಲರೂ ಕೊಡ್ತಾರೆ. ಅದಕ್ಕೆ ಚೆನ್ನಾಗೆ ಮುಂದಿನ ದಿನಗಳಲ್ಲಿ ಅವರ ಆಶೀರ್ವಾದದೊಂದಿಗೆ ಎಲ್ಲರೂ ಕಲಿಕೆಯನ್ನು ಚೆನ್ನಾಗಿ ಮಾಡಿ ತುಂಬ ಖುಷಿಯಾಗುತ್ತೆ. ಯಾಕೆ ಇವರೆಲ್ಲರಿಗೂ ಕೊಟ್ಟಿದ್ದಾರಲ್ವ, ಅದು ತುಂಬ ಒಳ್ಳೆಯ ಕೆಲಸ. ಅರ್ಥಾಯ್ತಾ? ಅದಕ್ಕೆ ನಿಮ್ಗೆ ಕೆಲಸ ಮುಂದೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆಯೋದು ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಮತ್ತು ಅಟ್ಲೀಸ್ಟ್ ತುಂಬ ಖುಷಿಯಾಗುತ್ತೆ ಅವನಿಗೆ ಅಲ್ವಾ. ಅವರಿಗೆ ದೇವರು ಒಳ್ಳೆಯ ಗುಣಗಳನ್ನು ಒಳ್ಳೆಯ ವಿದ್ಯೆಯನ್ನು ನೀಡುತ್ತೆ. ನೀವೆಲ್ಲರೂ ಅವರಿಗೆ ಬೇಡ್ಕೊಳ್ಳುತ್ತಾ ಅವರ ಕುಟುಂಬದ ಎಲ್ಲರಿಗೂ ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ